ಎತ್ತಿದಳಾರತಿಯ ಶ್ರೀ ತುಳಸಿಗೆ ಭಕ್ತಿ ಭಾವಗಳಿಂದಲೇ ಎತ್ತಿದಳಾರತಿ ಸತ್ಯ ಧರ್ಮನ ಸತಿ. ರೋಹಿಣಿ ಕರ್ಪೂರ ತೆಗೆದುಕೊಂಡು ಬಾ, ಟೈಮ್ ಆಯ್ತು. ನೀವು ಮಂಗಳಾರತಿ ಮಾಡುವಷ್ಟರಲ್ಲಿ ನಾನು ಕಾಫಿ ಮಾಡ್ಕೊಂಡು ಬರ್ತೀನಿ. ಹಾಗೆ ಮಾಡು. ನೀನು ಹೋಗುವಾಗ ದ್ರಾಕ್ಷಾಯಣಿನ ಎಬ್ಬಿಸು, ಆಕೆ ಸ್ನಾನ ಮಾಡಿ ರೆಡಿ ಆಗಲಿ, ಯಾಕಂದ್ರೆ ಡ್ಯಾನ್ಸ್ ಟೀಚರ್ ಬರ್ತಾರ. ಆಯ್ತಮ್ಮ, ಹಾಗೆ ಮಾಡ್ತೀನಿ. ರೋಹಿಣಿ, ರೋಹಿಣಿ, ಲಗುನ್ ಬಾರ್ವಾ. ನಂಗೆ ಚಹಾ ಕುಡಿಲಿಲ್ಲ ಅಂದ್ರೆ ಮುಂಜಾನೆಂತ್ರ ಯಾಕೆ ಕೆಲಸ ನಡೆಯಂಗಿಲ್ಲ, ನಿಂಗೆ ಗೊತ್ತೈತಿ. ಲಗುನ್ ಚಹಾ ತೊಗೊಂಬಾ. ಎಷ್ಟೊತ್ತಮ್ಮ ಬರೋದು? ಕಾಫಿ ಕೊಡೋದು ಸ್ವಲ್ಪ ತಡ ಆಯಿತು, ಯಾಕಂದರೆ ಅಮ್ಮನವ್ರಿಗೆ ಪೂಜೆಗೆಲ್ಲ ರೆಡಿ ಮಾಡೋದ್ರಿಂದ ಸ್ವಲ್ಪ ತಡ ಆಯಿತು. ದಾಕ್ಷಾಯಣಿ ಮಲ್ಕೊಂಡಾಳ, ಹೋಗಿ ಮುಕ್ಕಂದನೇ ಬಸ್. ಆಯಿತು ಯಜಮಾನ್ರಿ. ಅಲ್ಲ ರೀ, ಇವತ್ತು ಆ ದಾಕ್ಷಾಯಣಿ ಟೀಚರ್ ಬರ್ತಾರಂತ, ಅವ್ರ ಜೊತೆ ಇನ್ನೊಬ್ರು ಟೀಚರು ಬರ್ತಾರ. ಏನು, ಇನ್ನೊಬ್ರು ಟೀಚರ್ ಬರ್ತಾರಂತ? ದಾಕ್ಷಾಯಣಿ ಡ್ಯಾನ್ಸ್ ನೋಡ್ಬೇಕಂತ ಅವ್ರಿಗೆ ಭಾಳ ಆಸೆ ಆಗ್ಯದ. ಹಂಗಂದ್ರೆ ನಾನು ಇಲ್ಲೇ ಇದ್ದು ಬಿಡ್ತೇನೆ ಇವತ್ತು. ರೋಹಿಣಿ, ರೋಹಿಣಿ, ಯಾರು ಬಂದ್ರು ನೋಡ. ಆಯ್ತಮ್ಮ. ಬನ್ನಿ ಬನ್ನಿ. ಅಮ್ಮ, ಡಾನ್ಸ್ ಟೀಚರ್ ಬಂದಿದ್ದಾರೆ, ಅವ್ರ ಜೊತೆ ಇನ್ನೂ ಒಬ್ರು ಬಂದಿದ್ದಾರೆ. ನಮಸ್ಕಾರ. ಬನ್ನಿ 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 ಬನ್ನಿ. ನಮಸ್ಕಾರ, ಬನ್ನಿ ಒಳಗೆ. ಇವರು ನಮ್ಮ ಪಕ್ಕದೂರ್ನವರು, ನಮ್ಮ ನೆಂಟರು. ಇವರು ಭರತನಾಟ್ಯ ಹೇಳ್ಕೊಡ್ತಾರೆ. ಹೌದಾ? ನಮ್ಮ ದ್ರಾಕ್ಷಾಯಣನು ಇವ್ರ ಹತ್ರನ ಭರತನಾಟ್ಯ ಕಲಿತಾಳ. ಅಂದಂಗ ನಿಮ್ಮ ಹೆಸರು ಏನು ಹೇಳಲಿಲ್ಲ? ಹಾಂ, ಅಂದಾಗ ನಾ ಹೇಳೋದು ಮರ್ತಿದ್ದೆ. ಇವ್ರ ಹೆಸರು ಸುಬ್ಬಲಕ್ಷ್ಮಿ ಅಂತ. ಇವರು ನಮ್ಮ ಯಜಮಾನ್ರು. ಅಯ್ಯ ನನ್ನ ತಲೆನ ನಿಮ್ಗೆ ನಿಲ್ಸಿ ಮಾತಾಡಕತ್ತೇನೆ ನೋಡ್ರಿ. ಬರ್ರಿ ಕುತ್ಕೊಳ್ರಿ. ಎಲ್ಲಿ ನಿಮ್ಮ ಮಗಳು ದಾಕ್ಷಾಯಣಿ ಕಾಣ್ತಾನೆ ಇಲ್ಲಲ್ಲ? ಲೇ ರೋಹಿಣಿ, ದಾಕ್ಷಾಯಣಿನ ಕರಿ. ಆಯ್ತಮ್ಮ, ಕರಿತೀನಿ. ದಾಕ್ಷಾಯಿಣಿ, ದಾಕ್ಷಾಯಿಣಿ, ದಾಕ್ಷಾಯಿಣಿ. ನೀನು ನೋಡೋಕೆ ಡಾನ್ಸ್ ಟೀಚರ್ ಜೊತೆ ಇನ್ನೊಬ್ರು ಡಾನ್ಸ್ ಟೀಚರ್ ಬಂದಿದ್ದಾರೆ. ಹೌದಾ? ಹಂಗಾರೆ ನಾನು ಲಗುನಾಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆಯ್ತು, ಬೇಗ ಬಾ. ಆಯ್ತು. ರೋಹಿಣಿ, ನಾ ಸ್ನಾನ ಮಾಡ್ಕೊಂಡು ಬಂದೆ. ಅಂದಂಗ ನಮ್ಮ ಡ್ಯಾನ್ಸ್ ಟೀಚರ್ ಜೊತೆಗೆ ಇನ್ನೊಬ್ರು ಡ್ಯಾನ್ಸ್ ಟೀಚರ್ ಬಂದಾರಲ್ಲ? ಹೌದು. ಹಂಗಾರಪ್ಪ ನಾವಿಬ್ರು ಹೋಗಿ ಅವ್ರ ಆಶೀರ್ವಾದ ತಗೊಂಡು ಬರೋಣ. ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ, ಅವರು ನನ್ನ ಬೈತಾರೆ. ನಾ ಏನು ಮಾಡಲಿ? ಅಯ್ಯಯ್ಯೋ ರೋಹಿಣಿ, ನೀನು ನಮ್ಮ ಅಪ್ಪ ಅಮ್ಮಗೆ ಇದಕ್ಕೆ ಹೆದರ್ತಿ? ಅವ್ರ ನಿಂಗೆ ಏನೂ ಮಾಡಂಗಿಲ್ಲ, ನಾ ಇದ್ದೀನಿಲ್ಲ. ಬಾ, ಹೋಗಿ ಆಶೀರ್ವಾದ ತಗೊಂಡು ಬರೋಣ. ಆಯ್ತು ಕಣೆ. ಬಾ ದಾಕ್ಷಾಯಣಿ, ಇವರು ನನ್ನಂಗ ಡಾನ್ಸ್ ಟೀಚರ್. ಶ್ರದ್ಧೆಯಿಂದ ಕಲಿಬೇಕು.
ಆ ದೇವರು ನಿನಗೆ ಅದೆಷ್ಟು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನಮ್ಮ. ದೊಡ್ಡವ್ರನ್ನ ಕಂಡ್ರೆ ಎಷ್ಟು ಗೌರವ. ಅದೇ ಗೌರವ ನಿಮ್ಮ ತಂದೆ ತಾಯಿ ಅಣ್ಣ ಎಲ್ಲರ ಮೇಲೂ ಇರಲಿ. ಇವತ್ತಿನ ವಿಶೇಷ ಏನು ಗೊತ್ತೇನ್ರಿ? ವಿಶೇಷ ಈ ದಿನ ಹಬ್ಬನ? ಯಾವುದು ಯಾವುದೂ ಇಲ್ಲವಲ್ಲ, ನೀವೇ ಹೇಳಿ. ನೀವು ಬಂದಿರೋದ ದೊಡ್ಡ ವಿಶೇಷ, ಅದಕ್ಕಿಂತ ಹೆಚ್ಚಿಂದ ಏನೈತಿ? ಅದೆಲ್ಲ ನಿಮ್ಮ ದೊಡ್ಡ ಮಾತು. ನಾನು ವಿದ್ಯಾಲಕ್ಷ್ಮಿಯವರನ್ನು ಕೇಳಿದೆ, ನಿಮ್ಮ ಮಗಳು ದಾಕ್ಷಾಯಣಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಹೇಳಿದರು. ಅದಕ್ಕಾಗಿ ನೋಡೋಕ್ಕಂತ ಬಂದೆ. ನಿಮ್ಮ ಶಿಷ್ಯಳಂದ್ರೆ ಕೇಳ್ಬೇಕೇನ್ರಿ? ನಮ್ಮ ಮಗಳ ಮೇಲೆ ನಿಮಗೆ ಅದಷ್ಟು ನಂಬಿಕೆ ಅದ? ಅಮ್ಮ, ನಿನ್ನ ನಂಬಿಕೆನ ನಾ ಯಾವಾಗೂ ಉಳಿಸಿ ಬೆಳೆಸ್ಕೊಂಡು ಬರ್ತೀನಿ. ಟೀಚರ್, ನಾ ಹೋಗಿ ಗೆಜ್ಜೆ ಕಟ್ಕೊಂಡು ಬರ್ತೀನಿ. ದೇವರಿಗೆ ಮಂಗಳಾರತಿ ಮಾಡಿ ಡ್ಯಾನ್ಸ್ ಶುರು ಮಾಡು. ಆತಮ್ಮ, ಹಂಗ ಮಾಡ್ತೀನಿ. ಟೀಚರ್, ನಾ ತಯಾರಾಗೇನ್ರಿ. ಬಾ ದಾಕ್ಷಾಯಣಿ ಕಡೆ. ಮೊದಲಿಗೆ ಶ್ಲೋಕ ಹೇಳಿ ನಮಸ್ಕಾರ ಮಾಡು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತೈ ತೈ ತಾಂ ದೇ ತೈ ತೈ ತಾಂ ತಾ ತೈ ತೈ ತಾಂ. ಮೊದಲಿಗೆ ದೇವರ ನಾಮ ಮಾಡು. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಬೇಗನೆ ಬಾರೋ ನೀ ಮುಖವನ್ನೇ ತೋರೋ, ಬೇಗನೆ ಬಾರೋ ನೀ ಮುಖವನ್ನೇ ತೋರೋ, ಕೃಷ್ಣ ನೀ ಬೇಗನೆ ಬಾರೋ. ದಾಕ್ಷಾಯಣಿ, ಅದು ಯಾವುದೋ ಶಕ್ತಿ ನಿನ್ನಲ್ಲಿದೆ. ಅದೇ ನಿನ್ನ ನಾಟ್ಯಕ್ಕೆ ಸ್ಫೂರ್ತಿ. ನೋಡ್ತಾ ಇರಿ, ಸ್ವಲ್ಪ ದಿನದೊಳಗನ ಆಕಿ ಸರಿ ಸಾಟಿಯಾಗಿ ಸುತ್ತಮುತ್ತಲಿ ಹಳ್ಳಿಯೊಳಗೆ ಯಾರು ನಿಂತು ಡಾನ್ಸ್ ಮಾಡಬಾರ್ದು, ಹಂಗೆ ಮಾಡ್ತೇನೆ. ನಮ್ಮ ಹಳ್ಳಿಗೆ ನಾವ ಶ್ರೀಮಂತರು, ಆದ್ರೆ ಹಂಗೆ ನನ್ನ ಮಗಳು ನಾಟ್ಯದಲ್ಲಿ ಸಿರಿವಂತೆ ಆದ್ರೆ ಅದು ನಮ್ಮ ಪುಣ್ಯ. ನಮ್ಮ ಊರಾಗ ಒಂದ ಅಲ್ಲ, ಆಜು ಬಾಜು ಎಲ್ಲ ಹಳ್ಳ್ಯಾಗಿಂದ ಸಹಿತ ನನ್ನ ಮಗಳ ಡ್ಯಾನ್ಸ್ ನೋಡಿ ಹಂಗೆ ವಾ ವಾ ಅಂಥೇಳಿ ಮೆಚ್ಚಬೇಕು. ಎಲ್ಲ ತಂದೆ ತಾಯಿಗಳು ನಿಮ್ಮಂಗ ಮಕ್ಕಳ ಮೇಲೆ ಪ್ರೀತಿ ನಂಬಿಕೆ ಇಟ್ಟು ನಾಟ್ಯ ಕಲಿಸಿದ್ರೆ ನಮ್ಮ ಹಳ್ಳಿಗಷ್ಟಲ್ಲ, ಅಕ್ಕಪಕ್ಕದ ಹಳ್ಳಿಗಳಿಗೂ ಗೊತ್ತಾಗ್ತದ. ನಿಮ್ಮ ಮಗಳ ಮೇಲೆ ಇವರಿಟ್ಟಿರೋ ನಂಬಿಕೆ ತುಂಬ ಅಪರೂಪವಾದದ್ದು. ನಿಮ್ಮ ಮಗಳಿಗೂ ಅಷ್ಟೇ ನಂಬಿಕೆ ಗುರುಗಳ ಮೇಲೂ ಇದೆ. ಅವಳ ವಿನಯ, ಭಯ, ಶ್ರದ್ಧೆ ಇವೆಲ್ಲ ನೋಡಿದರೆ ಮುಂದೆ ಒಂದಿನ ಅವಳು ದೊಡ್ಡ ಕಲಾವಿದೆ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ನನ್ನ ಮಗಳು ಭರತನಾಟ್ಯಂ ಕಲಿತ ಮೇಲೆ ಮೊಟ್ಟ ಮೊದಲಿಗೆ ಶಿವರಾತ್ರಿ ದಿವಸ ನಮ್ಮ ಊರಿನ ದೇವಸ್ಥಾನದೊಳಗನ ಆಕಿ ನೃತ್ಯ ಮಾಡ್ಬೇಕನ್ನೋದು ನನ್ನ ಆಸೆ. ಹೌದು ರೀ, ನಮ್ಮ ಘನತೆಗೆ ತಕ್ಕ ಪ್ರತಿಫಲ. ಸರಿ ರೀ, ನಾ ಏನು ಬರ್ತೀವ್ರಿ. ಸ್ವಲ್ಪ ತಡೀರಿ. ಇಷ್ಟೆಲ್ಲ ಆಗ್ತದ್ರಿ. ಬರೀ ಅರ್ಶನ ಮಾಡಿಕೊಟ್ಟಿದ್ರೆ ಆಗ್ತಿತ್ತಲ್ರಿ. ನೀವು ನಮ್ಮ ಮನೆಗೆ ಬಂದಿದ್ದೇ ಒಂದು ಭಾಗ್ಯ. ಆಕೆಗೆ ನೀವು ಗುರುಗಳಿದ್ದಂಗೆ, ನಿಮ್ಮ ಆಶೀರ್ವಾದನೂ ಆಕೆಗೆ ಬೇಕೇ ಬೇಕು. ನಿಮ್ಮ ಮಗಳಿಗೆ ವಿದ್ಯಾಲಕ್ಷ್ಮಿಯವರ ಆಶೀರ್ವಾದ ಇದ್ದೇ ಇದೆ, ಜೊತೆಗೆ ಆ ದೇವರ ಅನುಗ್ರಹನೂ ಇದೆ.
ದೇವ್ರು ಒಳ್ಳೇದು ಮಾಡಲಿ. ಸರಿಯಾಗಿ ಅಭ್ಯಾಸ ಮಾಡಬೇಕು ದಾಕ್ಷಾಯಿಣಿ. ನಾವೇನು ಬರ್ತೀವಿ. ಹಾಂ ಹೋಗಿ. ನೋಡು ದಾಕ್ಷಾಯಿಣಿ, ನೀನು ಅಪರೂಪದ ಪ್ರತಿಭೆ ಆಗಬೇಕು. ನಮ್ಮ ಹಳ್ಳಿಯ ಮನೆಗಳಲ್ಲಿ ನೆಲೆಸಿರಬೇಕು. ಅದಕ್ಕೆ ನಾವೇನು ಮಾಡಲಿಕ್ಕೂ ರೆಡಿ ಇದ್ದೇವೆ. ಆತಮ್ಮ, ನೀ ಹೆಂಗೆ ಹೇಳ್ತಿ ಹಂಗೆ ಮಾಡ್ತೀನಿ. ಅಮ್ಮ, ಅಮ್ಮ, ಇವತ್ತು ನಂಗೆ ತುಂಬ ಸಂತೋಷ ಆಗಿದೆ ಅಮ್ಮ. ಹೌದೇನಮ್ಮ? ಏನಂತದ್ದು ನನಗೂ ಹೇಳು, ನಾನು ಸಂತೋಷ ಪಡ್ತೀನಿ. ಅಮ್ಮ, ದಾಕ್ಷಾಯಿಣಿ ಡ್ಯಾನ್ಸ್ ಗುರುಗಳು ವಿದ್ಯಾಲಕ್ಷ್ಮಿ ಇದಾರಲ್ಲ, ಅವ್ರ ಸಂಬಂಧವರು ಸುಬ್ಲಕ್ಷ್ಮಿ ಅಂತ. ಅವರು ಇವತ್ತು ದಾಕ್ಷಾಯಿಣಿ ಡ್ಯಾನ್ಸ್ ನೋಡಕ್ ಬಂದಿದ್ರಮ್ಮ. ಹೌದಾ? ದಾಕ್ಷಾಯಿಣಿ ಡ್ಯಾನ್ಸ್ ಮಾಡಿದ್ಲ? ಅವರು ಅದನ್ನ ನೋಡಿ ಏನಂದ್ರು? ನಾಟ್ಯ ರಾಣಿ ಶಾಂತಲಾದೇವಿ ಥರಾನೇ ಮಾಡ್ತೀಯಾ, ನಿನ್ನಲ್ಲಿ ಅಪರೂಪದ ಶಕ್ತಿ ಇದೆ ಅಂದ್ರು. ದಾಕ್ಷಾಯಿಣಿ ತಂದೆ ತಾಯಿ ಈ ಊರಿಗೆ ದೊಡ್ಡ ಸಾಹುಕಾರರು, ಇನ್ನು ಅವ್ರ ಮಗಳು ಅಂದಮೇಲೆ ಕೇಳಬೇಕಾ? ಅಮ್ಮ, ಅವಳು ಡ್ಯಾನ್ಸ್ ಮಾಡ್ತಾ ಇದ್ದಾಗ ನಾನು ಅಡುಗೆ ಮನೇಲಿ ನಿಂತು ಹಾಗೆ ಮಾಡ್ತಾ ಇದ್ದೆ ಅಮ್ಮ. ನನಗೆ ಗೊತ್ತಮ್ಮ, ನಿಂಗೆ ಭರತನಾಟ್ಯ ಅಂದರೆ ಎಷ್ಟು ಇಷ್ಟ ಅಂತ. ಆದರೆ ಏನು ಮಾಡೋದು, ನಾವು ಬಡವರು, ಇಂಥ ವಿದ್ಯೆ ಕಲಿಯೋಕ್ಕೆ ನಮ್ಮಿಂದ ಸಾಧ್ಯ ಇಲ್ಲಮ್ಮ. ಯಾಕಮ್ಮ ಹಾಗಂತೀಯ? ನಾವು ಬಡವರನ್ ಮಾತ್ರಕ್ಕೆ ಏನು ಕಲಿಬಾರ್ದೇನಮ್ಮ? ಅಯ್ಯೋ, ನಾ ಹೇಳಿದ್ದು ಆ ರೀತಿ ಅಲ್ಲಮ್ಮ. ನಾವು ಬಡವರಂದ ಮಾತ್ರಕ್ಕೆ ಯಾವ ವಿದ್ಯೆನೂ ಕಲಿಬಾರ್ದು ಅಂತಲ್ಲ. ಆದರೆ ನಮಗೆ ನಿಂಗೆ ವಿದ್ಯೆ ಕಲ್ಸೋಕೆ ಆಗ್ತಾ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀವಿ. ಅಮ್ಮ, ಅಪ್ಪ ಎಲ್ಲಮ್ಮ ಕಾಣ್ತಾನೇ ಇಲ್ಲ. ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮುಗಿಸಿ ಯಾರೋ ಸ್ನೇಹಿತರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದರು. ಅಮ್ಮ, ಅವಳು ಮಾಡ್ತಾ ಇದ್ದಾಗ ನಾನು ನೋಡಿ ಕಲಿತಾ ಇದ್ದೀನಿ. ಆದರೆ ಡಾನ್ಸ್ ಭಂಗಿಗಳ ಹೆಸರೇ ಗೊತ್ತಾಗ್ತಾ ಇಲ್ಲ ಅಮ್ಮ. ಹೌದೇನಮ್ಮ? ನಿನಗೂ ಡಾನ್ಸ್ ಮಾಡಕ್ಕೆ ಬರುತ್ತಾ? ಹಾಗೆ ಸ್ವಲ್ಪ ನೋಡಿ ನೋಡಿ ಕಲಿತಾ ಇದ್ದೀನಮ್ಮ. ನಿನ್ನ ಆಸೆ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಲಿಲ್ಲ ಮಗಳೇ. ನಮ್ಮನ್ನು ಕ್ಷಮಿಸ್ಬಿಡು. ಈ ಬಡತನಕ್ಕೆ ನಿನ್ನನ್ನು ಬಳಸ್ಕೊಳ್ಬೇಕಾಯ್ತು. ಅಮ್ಮ, ಅಪ್ಪನಿಗೆ ಹೇಳಮ್ಮ, ನನಗೂ ಭರತನಾಟ್ಯ ಕಲಿಯೋಕೆ ಕಳಿಸು ಅಂತ. ಆಯ್ತಮ್ಮ, ಅವರು ಬರಲಿ, ನಾನೇ ಹೇಳ್ತೀನಿ ಅವರಿಗೆ. ಅಮ್ಮ, ನಾನು ದಾಕ್ಷಾಯಿಣಿ ಮನೆ ಕೆಲಸ ಮಾಡೋದು ಬಿಡಲ್ಲ. ಯಾಕಂದ್ರೆ ಅವಳಿಗೆ ನನ್ನ ಕಂಡ್ರೆ ತುಂಬ ಪ್ರೀತಿ ಅಮ್ಮ. ಯಶೋದ ಅಮ್ಮ, ಯಾರೋ ಬಂದ್ರು, ನಾನು ನೋಡ್ತೀನಿ. ಬನ್ನಿ ಸಾವಿತ್ರಮ್ಮ, ಚೆನ್ನಾಗಿದ್ದೀರಾ? ಕೂತ್ಕೋ ಬನ್ನಿ. ಮನ್ಯಾಗ ಎಲ್ಲಾರು ತಮ್ಮ ಕೆಲ್ಸಕ್ಕೆ ಹೋಗ್ಯಾರ, ಅದಕ್ಕೆ ನನಗೆ ಹೊತ್ತ ಹೋಗವಲ್ತಂತ ಇಲ್ಲಿ ನಿಮ್ಮ ಮನೆಗೆ ಬಂದೆ. ನೀವು ಬಂದಿದ್ದು ತುಂಬ ಸಂತೋಷ. ನಿಂದು ಆಟ ಆಡ್ಕೊಂಡು ಓದ್ಕೊಂಡಿರೋ ವಯಸ್ಸು, ಆದ್ರೆ ನೀನ ದುಡ್ದು ಹಾಕಂಗಾಗ್ಯದ. ಏ ರೋಹಿಣಿ, ಹೋಗಿ ಕಾಫಿ ತಗೊಂಬಾ ಅಮ್ಮ. ಆಯ್ತಮ್ಮ. ನಮ್ಮ ಯಜಮಾನರು ದೇವ್ರ ಸನ್ನಿಧಿಯಲ್ಲಿ ಪೂಜೆ ಪುನಸ್ಕಾರ ಮಾಡ್ಕೊಂಡಿರ್ತಾರೆ. ಇನ್ನು ಅವ್ರಿಗೆ ಬರೋ ಹಣದಲ್ಲಿ ಮಗಳ ಭವಿಷ್ಯಕ್ಕೆ ಏನು ಮಾಡಬೇಕು ಅನ್ನೋ ಚಿಂತೆನೇ ಅವರಿಗಿಲ್ಲ. ಅದೇ ನನಗೂ ಬೇಜಾರಾಗಿದೆ. ಯಶೋದ, ನೀ ಬೇಜಾರು ಮಾಡ್ಕೋಬೇಡ. ಆ ದೇವ್ರು ನಮ್ದವ್ರನ್ನ ಯಾವತ್ತೂ ಕೈ ಬಿಡಂಗಿಲ್ಲ. ಹೌದು ಸಾವಿತ್ರಮ್ಮನವ್ರೆ, ನಮಗೆ ಬಡತನ ಇರೋದ್ರಿಂದ ನಮ್ಮ ಮಕ್ಕಳಿಗೆ ಆಸೆಗಳೇ ಇಲ್ದಂತಾಗಿದೆ. ನೀವು ಅಷ್ಟೊಂದು ಬೇಸರ ಮಾಡ್ಕೋಬೇಡ್ರಿ, ನಿಮ್ಮವ್ರಂತ ನಾವಿದ್ದೇವೆ. ನಿಮಗೇನಾರ ಸಹಾಯ ಬೇಕಂದ್ರೆ ನಮಗೆ ಕೇಳ್ರಿ. ಇಲ್ಲ ಸಾವಿತ್ರಮ್ಮನವ್ರೆ, ದುಡ್ಡು ಕಾಸಿನ ಬಗ್ಗೆ ಅಲ್ಲ. ಇವತ್ತು ನನ್ನ ಮಗಳು ಒಂದೇ ಒಂದು ಆಸೆ ಹೇಳಿದ್ಲು, ಅದು ನೆರವೇರುತ್ತಾ ಅನ್ನೋದೇ ಒಂದು ಪ್ರಶ್ನೆ. ಹೇಳಿ ಯಶೋದ, ನನ್ನ ಕೈಲಾದ ಸಹಾಯ ನಾ ಮಾಡ್ತೀನಿ. ಮಹೇಶ್ವರಿ ಮಗಳು ದಾಕ್ಷಾಯಿಣಿ ಭರತನಾಟ್ಯ ಕಲಿತಾ ಇದ್ದಾಳಂತೆ. ನನಗೂ ಇಷ್ಟ ಕಳಿಸ್ಕೊಡಿ ಅಂತ ಹೇಳಿದ್ಲು. ಏನು ಮಾಡಲಿ? ಆ ಹುಡುಗಿ ಕೇಳೋದ್ರಾಗ ಏನು ತಪ್ಪಿಲ್ಲ. ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಅವಳಿಗೆ ವಿದ್ಯೆನೂ ಕೊಡದೆ ಅವಳ ಕೈಯಿಂದಲೇ ನಾವು ದುಡಿಸ್ಕೊಳ್ತಾ ಇದ್ದೀವಿ. ಅದಕ್ಕೆ ನಾನೊಂದು ನಿರ್ಧಾರ ಮಾಡಿದ್ದೀನಿ. ಅವ್ರ ಅಪ್ಪನಿಗೆ ಹೇಳಿ ಅವಳಿಗೆ ಭರತನಾಟ್ಯ ಕಲಿಯೋಕ್ಕೆ ಕಳಿಸು ಅಂತ ಹೇಳ್ಬೇಕಂತ ಮಾಡಿದ್ದೀನಿ.
ನಿಮ್ಮ ಮಗಳು ನೋಡಿದ್ರೆ ನಯ ವಿನಯ ಎದ್ದು ಕಾಣಿಸ್ತದ. ಸರಿ, ನಾ ಇನ್ನು ಬರ್ತೀನಿ. ಸಾವಿತ್ರಮ್ಮನವರು ಎಷ್ಟು ಒಳ್ಳೆ ಜನ ಅಲ್ವಾ? ಅಮ್ಮ, ಶ್ರುತಿನೂ ಅಷ್ಟೇ. ಅವಳು ನನಗೆ ಸ್ವಲ್ಪ ಸ್ವಲ್ಪ ಡಾನ್ಸ್ ಕಲಿಸ್ಕೊಡ್ತಾಳೆ. ಹೌದೇನೆ? ನನಗೆ ಹೇಳೇ ಇಲ್ಲ. ಹಾಗಾದರೆ ನಿನಗೂ ಡಾನ್ಸ್ ಮಾಡೋಕ್ಕೆ ಬರುತ್ತಾ? ಸ್ವಲ್ಪ ಸ್ವಲ್ಪ ಬರುತ್ತಮ್ಮ. ದಾಕ್ಷಾಯಿಣಿ ನೃತ್ಯ ಮಾಡುವಾಗ ನಾನು ಮರೆಯಲ್ಲಿ ನಿಂತು ಅವಳ ಟೀಚರ್ ಯಾವ್ಯಾವ ರೀತಿ ಹೇಳ್ಕೊಡ್ತಾರೋ ಅದೇ ರೀತಿ ಮಾಡ್ತಾ ಇದ್ದೆ. ಹಾಗಾದರೆ ನಿಂಗೆ ಡಾನ್ಸ್ ಮಾಡೋಕ್ಕೆ ಬರುತ್ತೆ, ನನಗೆ ಯಾಕೆ ಹೇಳಲಿಲ್ಲ? ನಾನು ಹೇಳಿದ್ರೆ ನೀನು ಎಲ್ಲಿ ಬೇಜಾರು ಮಾಡ್ಕೋತೀಯೋ ಅಂತ ಹೇಳಿಲ್ಲ. ಯಾಕಂದರೆ ಮನೆ ಕೆಲಸಕ್ಕಂತ ಹೋಗಿ ಡಾನ್ಸ್ ಕಲಿಯೋದು ಅಂದರೆ ನೀನು ಎಲ್ಲಿ ಬೇಡ ಅಂತೀಯೋ ಅಂತ ಭಯ ಆಗಿತ್ತು, ಅದಕ್ಕೆ ಹೇಳಲಿಲ್ಲ. ನಿಮ್ಮ ತಂದೆಗೆ ನಾನೇ ಹೇಳ್ತೀನಿ ನಮ್ಮ ರೋಹಿಣಿ ಈ ಕಲೆ ಕಲಿತಾ ಇದ್ದಾಳೆ ಅಂತ. ಆದರೆ ಗುರು ಇಲ್ಲದೆ ವಿದ್ಯೆ ವಿದ್ಯೆ ಅಲ್ಲಮ್ಮ. ಆದ್ರಿಂದ ಯಾವುದಾದ್ರೂ ನಾಟ್ಯ ಶಾಲೆಗೆ ಅವಳನ್ನ ಕಳಿಸಿ ಅಂತ ಹೇಳ್ತೀನಿ. ತಳ ಗುತಕ ದಿಕ್ಕುತಕ ತದಿಕಿಟ ತೊಂಟ ಹತ್ತು ಜಂ ತರಿತಾ ತಾ ಕುತ ಜಂ ತರಿತೈ. ಅಮ್ಮ, ಆಮೇಲೆ ತಕ್ಕ ಜಂ ಕಿಟ್ಟ ಜಂ ತಕ್ಕ ದಿತ್ತಾಂ ತಕುಂದರಿ ಕಿಟ ತಕ ತಕ ಜಂ ಕಿಟ ಜಂ ತಕ ದಿತ್ತಾಂ ತಕುಂದರಿ ಕಿಟ ತಕ ತಜ್ಜಂ ತಕ ದಿತ್ತಾಂ ತಕ ಜಂ ಕಿಟ ಜಂ ತಕ ದಿತ್ತೈ ತತ್ತ ಜಂ ತತ್ತರಂ ತತ್ತಣಂ ತತ್ ತದ್ದಿತ್ತಾಂ ದಿತ್ತಾಂ ದಿ ತದಿಗಿಣ ತುಂ ತದ್ದಿತ್ತಾಂ ದಿತ್ತಾಂ ದಿ ತದಿಗಿಣ ತುಂ. ನೋಡಿ ಕಲ್ತಿರೋ ನೃತ್ಯ ಹೇಗಿತ್ತಮ್ಮ? ಎಂಥ ನೃತ್ಯ! ಇಂಥ ಶಕ್ತಿ ನಿನ್ನಲ್ಲಿ ಹೆಂಗೆ ಬಂತು? ಅಮ್ಮ, ನಾನು ಮಾಡಿದ ಡ್ಯಾನ್ಸ್ ಚೆನ್ನಾಗಿತ್ತೇನಮ್ಮ. ನಾನು ದೂರದಿಂದ ನೋಡಿ ಕಲ್ತಿದ್ದು. ಗುರುವಿನ ಅನುಗ್ರಹದಿಂದ ಕಲ್ತ್ರೆ ಗೊತ್ತಾಗತ್ತಮ್ಮ. ಇಲ್ಲ ಮಗಳೇ, ನೀನು ನೃತ್ಯ ಮಾಡಿದ್ದು ಒಳ್ಳೆ ಅಪ್ಸರೆ ನೃತ್ಯ ಮಾಡ್ದಂಗಾತು. ನೀನು ಅಪರೂಪದ ನೃತ್ಯಗಾರ್ತಿ ಆಗ್ತೀಯ. ಈ ಮಾತು ಸುಳ್ಳಾಗದು, ಶಿವನಾಣೆ. ರೀ, ನಿಮಗೆ ರೋಹಿಣಿ ಅನ್ಕಂಡ್ರೆ ಪ್ರೀತಿ ಇಲ್ವಾ? ಅಲ್ಲ ಯಶೋದ, ನಿನಗೆ ಯಾಕೆ ಈ ಅನುಮಾನ ಬಂತು? ಅವಳಿಗೆ ವಿದ್ಯೆ ಕಲಿಯೋಕೆ ಶಾಲೆಗೆ ಕಳಿಸ್ಬಾರ್ದ? ಗುಡಿಯಾಗ ನಾನೊಬ್ಬ ಅರ್ಚಕ. ನನಗೆ ಬರೋ ಸಂಭಾವನೆ ಬಹಳ ಕಡಿಮೆ. ಅಂಥದ್ರಾಗ ಸಂಸಾರ ನಡೆಸೋದು ಬಹಳ ಕಠಿಣ. ಹಾಗೂ ಈಗೂ 4ನೇ ತರಗತಿ ಓದಿದ್ಲು. ಆಮೇಲೆ ನಿನಗೆ ತಿಳಿದೈತಿ, ನಮ್ಮವ್ವಗೆ ಆರಾಮಿರಲಿಲ್ಲ, ಆಕೆ ಸಾಲಿ ಬಿಡಿಸ್ಬೇಕಾಗಿ ಬಂತು. ಆಮೇಲೆ ದೇವಸ್ಥಾನದ ಮುಖ್ಯಸ್ಥರ ಮನೆಗೆ ಕೆಲ್ಸಕ್ಕೆ ಕಳಿಸಿದ್ರಲ್ವಾ? ಅಲ್ಲ ಯಶೋದ, ನೀನು ಯಾಕೆ ಹಿಂಗೆ ಮಾತಾಡಕತ್ತಿ? ಇವತ್ತೇನು ಹೇಳಿದ್ಲು ಗೊತ್ತಾ? ನನಗೆ ವಿದ್ಯೆನಾದರೂ ಕಲಿಸ್ಲಿಲ್ಲ, ಭರತನಾಟ್ಯನಾದರೂ ಕಲಿಸಿ ಅಂತ ಕೇಳ್ಕೊಂಡ್ಲು. ಭರತನಾಟ್ಯ? ಆಕೆಗೆ ಏನು ಗೊತ್ತದ? ಮಹೇಶ್ವರಿ ಮಗಳು ದಾಕ್ಷಾಯಿಣಿ ಇದ್ದಾಳಲ್ಲ, ಅವಳು ಭರತನಾಟ್ಯನೇ ಕಲಿತಾ ಇದ್ದಾಳೆ ಅಂತ ಹೇಳಿದ್ಲು. ಅದನ್ನ ನೋಡಿ ನಮ್ಮ ರೋಹಿಣಿಗೂ ಆಸೆ ಆಗಿದೆ. ದೂರದಿಂದ ಅವ್ರ ಕಣ್ಣಿಗೆ ಕಾಣದ ಹಾಗೆ ಸ್ವಲ್ಪ ಸ್ವಲ್ಪ ಕಲ್ತಿದ್ದಾಳೆ. ಅಲ್ಲ ಯಶೋದ, ಆ ಹುಡುಗಿ ಅಂತಳಂದ್ರೆ ನೀನು ಅದನ್ನು ನಂಬ್ತೀಯೇನು? ನಾನು ನಂಬೋದು ಹಾಗಿರ್ಲಿ, ನನಗೆ ಆಶ್ಚರ್ಯ ಆಗೋ ಹಾಗೆ ನೃತ್ಯ ಮಾಡಿ ತೋರಿಸಿದಾಳೆ. ಏನು, ನಮ್ಮ ರೋಹಿಣಿ ಭರತನಾಟ್ಯ ಮಾಡಿದ್ಲ? ಹೌದ್ರಿ, ಅವಳು ಡಾನ್ಸ್ ಮಾಡ್ತಾ ಇದ್ರೆ ಸಾಕ್ಷಾತ್ ಆ ಪಾರ್ವತಿನೇ ಬಂದು ಡಾನ್ಸ್ ಮಾಡ್ದಾಗಿತ್ತು. ಅಕ್ಕಿಗ ಅಂತ ಆಸಕ್ತಿ ಐತಂದ್ರ ನಾನು ಯಾಕೆ ಬೇಡ ಅನ್ಲಿ? ಎಲ್ಲ ಮಕ್ಕಳಂತೆ ನನ್ನ ಮಗಳು ಡಾನ್ಸ್ ಕಲ್ಕೊಂಡ್ರೆ ಅಷ್ಟೇ ಸಾಕು. ನಾಳೆ ಗುಡಿಗೆ ಹೋಗೋ ಮುಂದ ಭುವನೇಶ್ವರಿ ನಾಟ್ಯ ಶಾಲೆದಾಗ ವಿಚಾರಿಸ್ತೀನಿ.